ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ, ನೈಟ್ ಸ್ವಲ್ಪ ಜೋರಾಗಿ ಮಳೆ ಬಂದಿತ್ತು. ನನಗಂತೂ ಎಚ್ಚರನೇ ಆಗಿಲ್ಲ. ಏಕೆಂದರೆ ಮೊನ್ನೆ 4 ಗಂಟೆಗೆ ಎದ್ದಿದ್ದೆ. ಕೆಲಸ ಜಾಸ್ತಿ ಇತ್ತು. ಸೊ ಹಂಗಾಗಿ ಸ್ವಲ್ಪ ಟಯರ್ಡ್ ಆಗಿತ್ತು. ನಿದ್ದೆ ಮಾಡಿದ್ದೇ ಗೊತ್ತಾಗಿಲ್ಲ. ನಿದ್ದೆ ಮಾಡಿದ ಬೆಳಗ್ಗೆ ಎದ್ದು ನೋಡ್ರೆ ಮಳೆ ಜೋರಾಗೆ ಓದಿತ್ತು. ಅದಕ್ಕೆ ಕೆರೆಯಲ್ಲಿ ಎಷ್ಟು ತುಂಬಿದೆ ನೀರು ಅಂತ ನೋಡೋಣ ಅಂತ ಬಂದೆ. ನೋಡಿದ್ರೆ ಅಂಥ ನೀರೇನು ಬಂದಿಲ್ಲ. ಸ್ವಲ್ಪ ಲೈಟಾಗಿ ಬಂದಿದೆ. ಇದೆಲ್ಲ ಖಾಲಿ ಇತ್ತು. ಸೊ ಪರವಾಗಿಲ್ಲ, ಬಂದಿದೆ ಸ್ವಲ್ಪ. ಇನ್ನೊಂದು 2 ದಿನ ಹಿಂಗೆ ಮಳೆ ಹೋದರೆ ಕೆರೆ ತುಂಬುತ್ತೆ. ಇರೋ ಸ್ವಲ್ಪ ಬರಗಾಲನ್ನು ನಮ್ಮ ಕಡೆ ಹೋಗುತ್ತೆ. ಬೇರೆ ಕಡೆ ಎಲ್ಲ ಬರೀತಿದೆ. ನಮ್ಮ ಕಡೆ ಚರಂಡಿಲಿ ಹರಿಯುತ್ತೆ ಹೊರತು ಇದರಲ್ಲಿ ಮಾತ್ರ ನೀರು ಬಂದಿಲ್ಲ. ಸೊ ಅಲ್ಲಿಂದ ಬಂದಿದ್ದು ಕನಕಪುರ ಹೋಗ್ತಿದೆ. ಕನಕಪುರಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು ಯಾವಾಗೂ ಇದನ್ನು ಮಂಡಿ ಬಸಪ್ಪನ ಬಾರಿ ಅಂತ ಕರೀತಾರೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ನೋಡಿದೆ. ನೋಡಿ ಇದೇ ಹೆಂಗೆ ಕಾಣಿಸುತ್ತೆ ಇಲ್ಲಿಂದ. ಯಾವುದೋ ಒಂದು ದೂರದ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ರೆ ಇದೊಂಥರ, ಅಂದರೆ ಬೆಳಗ್ಗೆ ಮಂಜು ಬೀಳೋ ಟೈಮಲ್ಲಿ ಏನಾದರೂ ಬಂದು ನೋಡಿದ್ರೆ, ಹಿಮ ಬೀಳೋ ಟೈಮಲ್ಲಿ ಮಂಜು ಬೀಳೋ ಟೈಮಲ್ಲಿ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಹಂಗಾಗಿ ಅದನ್ನು ನೋಡಿಕೊಂಡು ಕನಕಪುರಕ್ಕೆ ಹೋಗ್ತಾಯಿದ್ದೀನಿ. ಏನಪ್ಪ ಕನಕಪುರ ಅಂತ ಹೇಳಿದ್ರೆ, ಸ್ವಲ್ಪ ಕೆಲಸ ಇದೆ, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ. ಅದು ಮುಗಿಸ್ಕೊಂಡು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಇದೆ, ಅದನ್ನು ಚೆಕ್ ಮಾಡಿಸ್ಕೊಂಡು ಬರಬೇಕು. ನಮ್ಮದು ಗಾಡಿ ಸರ್ವಿಸ್ಗೆ ಅಂತ ಬಿಡೋದಾದರೆ ನಾವು ಆಗಿಂದ ಒಬ್ಬರ ಹತ್ರನೇ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಅವ್ರ ಹತ್ರನೇ ತೋರಿಸೋದು. ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ಹೋದ್ರೆ ಅರ್ಧ ಲೀಟ್ರ್ ಪೆಟ್ರೋಲ್ ಹೋಗುತ್ತೆ. ಬಟ್ ನಮಗೆ ಬೇರೆ ಕಡೆ ಹೆಂಗೆ ಅಂದರೆ 1ಕ್ಕೆ 2 ಹೋಗಿರುತ್ತೆ ಅಂತ ಹೇಳಿ ಮಾಡಿಬಿಡ್ತಾರೆ. ಆದರೆ ಈ ಥರ ಎಲ್ಲ, ಏನು ಹೋಗಿದೆ ನಮ್ಮ ಕಣ್ಮುಂದೆನೇ ಚೇಂಜ್ ಮಾಡ್ತಾರೆ. ಮತ್ತು ಅದು ಏನಿದೆ ಅದಕ್ಕೆ ಮಾತ್ರ ಚಾರ್ಜಬಲ್ ತಗೋತಾರೆ. ಮತ್ತು ಅವರು ಫಿಟ್ಟಿಂಗ್ ಅಂತೇಳಿ 50 ರೂಪಾಯಿ ತಗೋತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ತಗೊಳ್ಳಲ್ಲ. ಅದು ಹೋಗಿರೋದನ್ನು ಆದರೆ ರೆಡಿ ಮಾಡ್ತಾರೆ. ಆಗಿಲ್ಲ ಅಂತ ಹೇಳಿದ್ರೆ ಹೊಸದಾಗ್ತಾರೆ. ನಮಗೆ ಅಡ್ಜಸ್ಟಬಲ್ ಆಗಿದ್ದಾರೆ. ಮತ್ತು ನಾವೇನಾದರೂ ಲಾಂಗ್ ಹೋಗ್ತಾ ಇರ್ತೀವಲ್ವ, ಆವಾಗೇನಾದರೂ ಸರ್ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅಲ್ಲೇ ಸೊಲ್ಯೂಷನ್ ಕೊಡ್ತಾರೆ. ಇಲ್ಲ ಈ ಥರ ಆಗಿದೆ ಬರ್ಬೋದು, ಇಲ್ಲ ಈ ಥರ ಮಾಡಿ ಅಂತೇಳಿ ಸೊಲ್ಯೂಷನ್ ಕೊಡ್ತಾರೆ. ಸೊ ಹಂಗಾಗಿ ಅವ್ರ ಹತ್ರ ನಾನು ಅಲ್ಲೇ ಬಿಡೋದು ಸರ್ವಿಸ್ಗೆ ಯಾವಾಗೂ ಗಾಡಿ. ಮತ್ತು ಅದು ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆದಮೇಲೆ ಅವ್ರದ್ದು ಒಂದು ವೀಡಿಯೋ ಮಾಡಿ ಗ್ಯಾರೇಜ್ದು ಹಾಕ್ತೀನಿ. ಸೊ ಎಲ್ಲರೂ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ವಿಷಯಕ್ಕೆ ಬಂದರೆ ಕನಕಪುರಕ್ಕೆ ನೋಡಿ, ಈ ರೋಡು ಫಸ್ಟ್ ಇದು ಗುಂಡಿ ಇತ್ತು. ಫಸ್ಟ್ ಎಲ್ಲ ಗುಂಡಿ ಬಿದ್ದು ಹಾಳಾಗೋಗಿತ್ತು. ಈಗ ಸ್ವಲ್ಪ ರೆಡಿ ಮಾಡ್ಕೊಂಡು ಬರ್ತಾರೆ. ಈಗ ಬೆಟ್ರಾಗಿದೆ, ಓಡಾಡೋದಕ್ಕೆ ನಮಗೂ ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಬಂದು ಸೀಮೆ ಹೊಲಕ್ಕೆ ಹೋಗ್ಬೇಕಾಗಿತ್ತು. ಸೀಮೆ ಹೊಲಕ್ಕೆ ಏನಂತ ತೋಟದ ಹತ್ರ ಬಂದೆ. ನೆನ್ನೆ ಮಳೆ ಜೋರಾಗಿ ಬರುತ್ತೆ ಬಂದು ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದೆ. ಬಂದು ಸೀಮೆ ಹುಲ್ಲೊಂದರೆ ಕೂದ್ಬಿಟ್ಟು ಸ್ವಲ್ಪ ಆಚೆ ಹೋಗೋದೈತೆ. ಅಪ್ಪ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಬೇಕು. ಅದಕ್ಕೆ ಒಂದೊರೆ ಕುಯ್ಯೋಣ ಅಂತ ಬಂದೆ. ಬೆಳಗ್ಗೆಯಿಂದ ಸೊಪ್ಪು ಕೂದೆ, ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಯಾವಾಗೂ, ಯಾಕೆಂದರೆ ರೇಷ್ಮೆ ತೋಟದ್ದೇ ಹಾಕ್ಬಿಡ್ತಾನೆ ಯಾವಾಗೂ ಅಂತ ಹೇಳ್ತೀರಾ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪು ಏನಂತ ಬಂದೆ. ಕುಡ್ಲು ನಿನ್ನೆ ಇಲ್ಲಾಕಿಂದ ಮಳೆಯಲ್ಲಿ ಏನಾಗಿದೆಯೋ ಗೊತ್ತಿಲ್ಲ, ನೋಡೋಣ. ಕುಡ್ಲಲ್ಲಿ ಮುಡುಕಿದ್ದೀನಿ. ನಾವು ಕುಡ್ಲು ಹುಡುಕ್ಬೇಕೀಗ. ಕುಡ್ಲು ಹುಡುಕಿ ಸೀಮೆ ಅವ್ರು ಕುಯ್ಬೇಕು. ಅಂದರೆ ಒಬ್ಬನೇ ಎತ್ಕೊಳ್ಳೋದು ಆಗೋಷ್ಟು, ಒಬ್ಬನ ಕೈಲಿ ಎಷ್ಟು ಆಗುತ್ತೋ ಎತ್ಕೊಳ್ಳೋದಕ್ಕೆ ಅಷ್ಟು ಕುಯ್ತೀನಿ. ಜಾಸ್ತಿ ಮಾಡೋಕೆ, ಯಾಕೆಂದರೆ ಬಲ್ತ್ಬಿಟ್ಟಿದೆ. ಸ್ವಲ್ಪ 1 ಅಡಿ 1.5 ಅಡಿ ಅಷ್ಟು ಕಡಿಬೇಕು ಅದು, ಇಲ್ಲಾಂದರೆ ಮೇಯೋದಿಲ್ಲ. ಅಲ್ಲೂ ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಲೆಂತ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮ್ಮದು ಹಳ್ಳಿಗಳಲ್ಲಿ ರೋಡ್ ಚಿಕ್ಕ ಇರೋದ್ರಿಂದ ಅದನ್ನು ಇದು ಮಾಡೋಕ್ಕಾಗಲ್ಲ. ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ. ಆ ಥರ ಇದು ಮಾಡಬೇಕು. ಸರಿ, ಓಕೆ, ವೀಡಿಯೋ ಮಾಡ್ತೀನಿ ಆಮೇಲೆ. ಈಗ ಇದು ನೋಡಿ, ನಮ್ಮ ದಯಾನಂದ ಸಾಗರಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಇದು. ನಾನು ಇದುವರೆಗೂ ಸ್ಟೇಡಿಯಮ್ಮೇ ನೋಡಿಲ್ಲ. ಫಸ್ಟ್ ಟೈಮ್ದು ಇಷ್ಟು ಹತ್ರದಿಂದ ಒಂದು ಸ್ಟೇಡಿಯಂ ನೋಡ್ತಾ ಇರೋದು. ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇರೋದು. ಇವತ್ತಿನ ವಿಷಯ ಇರೋದೇ ಕಮ್ಮಿ, ವೀಡಿಯೋ ಮಾಡೋಕ್ಕಾಗಿಲ್ಲ ಜಾಸ್ತಿ.
ಏಕೆಂದರೆ ಕೆಲಸ ಜಾಸ್ತಿ ಇತ್ತು, ಇನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಹಂಗಾಗಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಫುಟ್ಬಾಲ್ ಸ್ಟೇಡಿಯಮು ಮತ್ತು ನೋಡೋಣ ಅಂದರೆ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಲೈಟ್ ಆಫ್ ಮಾಡಿಬಿಟ್ಟಿರ್ತಾರೆ. ನೋಡೋಣ ಆನ್ ಮಾಡಿದ್ದಾರಾ ಆಫ್ ಮಾಡಿದ್ದಾರಾ ಅಂತ. ಆಫ್ ಆಗಿರೋ ಥರ ಕಾಣ್ತಿದೆ, ಇಲ್ಲಾಂದರೆ ಇಲ್ಲೆಲ್ಲ ಫುಲ್ ಬೆಳಕೆ ಬರ್ತಿತ್ತು, ಇದೆಲ್ಲ ರೋಡೆಲ್ಲ ಕಾಣ್ತಿತ್ತು. ಸೊ ಆಫ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇವತ್ತೊಂದು ವಿಷಯ ಬಂದು ಏನೂ ಇಲ್ಲ. ಸೊ ನಾಳೆ ಏನಾದರೂ ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಭತ್ತ ತರಕ್ಕೆ ಹೋಗ್ಬೇಕು. ಭತ್ತ ಅಂತ ಹೇಳಿದ್ರೆ ನಾವು ಸುಮ್ಮ ಭತ್ತ ಅಂತ ಹೇಳಿ ಹಾಕ್ತೀವಿ. ಸೋನಾ ಮಸೂರಿ ಹಾಕಬೇಕಾಗಿತ್ತು, ಬಟ್ ಟೈಮ್ ಆಗಿಬಿಟ್ಟಿದೆ. ನೋಡೋಣ, ಆದರೆ ನಾಳೆ ಭತ್ತ ತರೋಕ್ಕೆ ಹೋದಾಗ ವೀಡಿಯೋ ಮಾಡ್ತೀನಿ. ಯಾವ ಭತ್ತ ತರುತ್ತೆ, ಹೆಂಗೆ ಭತ್ತ ತರೋದು ಏನು ಅಂತ ಹೇಳಿ. ನಾವು ಮಳವಳ್ಳಿಲಿ ತರೋದು, ಮಳವಳ್ಳಿಲಿ. ಅಲ್ಲಿ ಅಂದರೆ ನಾವು ಲಾಸ್ಟ್ ಇಯರ್ ಭತ್ತ ತಂದು ಹಾಕಿದ್ದೆ, ಬಟ್ ಮಳೆ ಬಂದಿಲ್ಲ ಅಂಥೇಳಿ ಭತ್ತ ಹಾಕಿಲ್ಲ, ಎಲ್ಲ ವೇಸ್ಟ್ ಆಯಿತು. ಸೊ ಈಗ ಮತ್ತೆ ಅಲ್ಲಿಗೆ ಹೋಗಬೇಕು. ಅವ್ರ ನಂಬರ್ ಬೇರೆ ಮಿಸ್ ಆಗಿದೆ, ಭತ್ತ ಇದೆಯೋ ಇಲ್ವೋ ಗೊತ್ತಿಲ್ಲ, ಕೇಳಿಬಿಟ್ಟು ತರಬೇಕು. ಆದರೆ ನಾಳೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ನೋಡೋಣ ಏನು